ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 1 ಕಪ್ ರವಾ ಬಳಸಿ ಭಾಳ ರುಚಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸತ್ತೇವಿ. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದನ್ನು ಮಾಡೋಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ರಿ. ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ರವೆ ತಗೊಂಡೇನಿ. 1 ಕಪ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ರವಾ ತಗೋರಿ. ಈಗ ಗ್ಯಾಸ್ನ ಲೋ ಫ್ಲೇಮ್ನಾಗಿಟ್ಟ ರವಾ ಹುರಿದು ತಗೋಬೇಕು. ಇದ್ರಾಗ ಹಾಕಿರುವಂಥ ತುಪ್ಪ ಕರೆಕ್ಟಾಗಿ ರವಾದೊಳಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಆ ರೀತಿ ಇದನ್ನು ಡ್ರೈ ರೋಸ್ಟ್ ಮಾಡಿ ತಗೋರಿ. ರವಾ ಹುರಿದಾದ್ಮೇಲೆ ಇದ್ರಾಗ 1 ಕಪ್ನಷ್ಟು ಹಾಲು ಹಾಕ್ರಿ. ರವಾ ಯಾವ ಕಪ್ಲಿಂದ ತೊಗೊಂಡಿದ್ವಿ ನೋಡ್ರಿ, ಅದ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಹಾಲು ಹಾಕತ್ತೀನಿ. ಈಗ ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದು ಗಟ್ಟಿ ಆಗೋವರೆಗೂ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸ್ವಲ್ಪನೂ ಕೈ ಬಿಡ್ದಂಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ರಿ, ಯಾಕಂದರೆ ಇದು ತಳ ಹೊತ್ತೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ತೆಗೆದು ಒಂದು ಪ್ಲೇಟ್ ಒಳಗೆ ಇಡ್ರಿ. ಈಗ ಈ ರೆಸಿಪಿಗೆ ಬೇಕಾಗಿರುವಂಥ ಪಾಕ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ರಿ. ಸಕ್ಕರೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬಹುದು. ಈಗ ಇದಕ್ಕೆ 1 ಕಪ್ನಷ್ಟು ನೀರು ಹಾಕ್ರಿ. 1.5 ಕಪ್ ಸಕ್ಕರೆಗೆ 1 ಕಪ್ ಆಗುವಷ್ಟು ನೀರು, ಇದು ಕರೆಕ್ಟ್ ಆಗೈತಿ. ಈಗ ಇದನ್ನು ಪಾಕ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ನಡುವ ಈ ಥರ 1 ಸ್ಪೂನ್ ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೊತ ಸಕ್ಕರೆ ಕರಗಿಸಿ ತಗೋಬೇಕು. ಇದು 1 ಎಳೆ ಪಾಕ ಆಗಲಿ 2 ಎಳೆ ಪಾಕ ಆಗಲಿ ಬರಬೇಕಂತೇನಿಲ್ಲ. ಇದ್ರಾಗಿನ ಸಕ್ಕರೆ ಎಲ್ಲ ಕರಗಿ ಇದು ಅಂಟಂಟ್ ಅನ್ಸಾಕತ್ತಿದ್ರೆ ಇದು ಕರೆಕ್ಟ್ ಆಗೈತಿ ಅಂತ ಅರ್ಥ. ನೋಡ್ರಿ, ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಪಾಕ ಚೆಕ್ ಮಾಡಿ ತಗೊಳ್ಳೋಣ. ಈಗ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಇದು ಕೈಗೆ ಸ್ವಲ್ಪ ಅಂಟಂಟ್ ಅನ್ಸಾತೈತಿ. ಈ ಥರ ಇರಬೇಕು. ಇದ್ರಾಗ 1 ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪೌಡರ್ ಮತ್ತು ಏಲಕ್ಕಿ ಪೌಡರ್ ಹಾಕತ್ತೀನಿ. ಈಗ ಪಾಕದೊಳಗೆ ಹಾಕಿರುವಂಥ ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಈ ರೀತಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸಿ ಆರಾಕ್ ಬಿಡಬೇಕು. ಈಗ ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ರವಾದೊಳಗೆ 2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ರಿ. ಅರ್ಧ ಸ್ಪೂನ್ಗಿಂತನೂ ಕಡಿಮೆ ಆಗುವಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕತ್ತೀನಿ. ಈಗ ಇದನ್ನ ಚಪಾತಿ ಹಿಟ್ಟಿನ ಥರ ಕಲಸಿ ತಗೋಬೇಕು. ಇದ್ರ ಹಾಕಿರುವಂಥ ಸೋಡಾ ಮತ್ತು ಗೋಧಿ ಹಿಟ್ಟು ಕರೆಕ್ಟಾಗಿ ರವಾದೊಳಗೆ ಮಿಕ್ಸ್ ಆಗುವಾಗ ಈ ರೀತಿ ಇದನ್ನು ಕಲಸಿ ತಗೋರಿ. ಇದು ಕೈಗೆ ಸ್ವಲ್ಪ ಅಂಟ್ತೈತಿ, ಅದಕ್ಕಾಗಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಇದನ್ನು ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡು ತಗೊಳತ್ತೀನಿ. ಈ ಹಿಟ್ಟನ್ನು ಚಂದಾಗ ನಾದಿದಾದ್ಮೇಲೆ ಇದ್ರಾಗಿನ ಸ್ವಲ್ಪ ಹಿಟ್ಟು ತಗೊಂಡು ಇವು ನಿಮ್ಗೆ ಯಾವ ಶೇಪ್ ಬೇಕು ನೋಡ್ರಿ, ಆ ಶೇಪ್ ಒಳಗೆ ಇವನ್ನ ರೆಡಿ ಮಾಡ್ಕೊಂಡು ತಗೋರಿ. ನಾನು ಇದ್ರಾಗಿನ ಸ್ವಲ್ಪ ಹಿಟ್ಟು ತಗೊಂಡು ಮೊದಲಿಗೆ ಸ್ವಲ್ಪ ರೌಂಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ತಗೊಂಡೇನಿ. ಇವನ್ನ ಈ ಥರನೂ ಮಾಡ್ಬೋದು, ಇಲ್ಲಾಂದ್ರೆ ಇದ್ರಾಗ ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡ್ಬೇಕಂದ್ರೆ ನಡುವೆ ಸ್ವಲ್ಪ ಹೋಲ್ಸ್ ಮಾಡಿ ತಗೋರಿ. ಈಗ ಎಲ್ಲಾನು ರೆಡಿ ಮಾಡ್ಕೊಂಡಾಗೈತಿ. ಇವನ್ನ ನಾವು ಫ್ರೈ ಮಾಡಿ ತಗೋಬೇಕು. ಗ್ಯಾಸ್ ಮೇಲೆ ಒಂದು ಕಡಾಯಿದಾಗ ಮುಂಚೆನ ನಾನು ಎಣ್ಣೆ ಬಿಸಿ ಮಾಡಕ್ಕಿಟ್ಟಿದ್ನಿ. ಎಣ್ಣೆ ಬಿಸಿ ಆದಮೇಲೆ ಇವನ್ನೆಲ್ಲ ಹಾಕಿ ಫ್ರೈ ಮಾಡಿ ತಗೋರಿ. ಈ ಥರ ಒಂದು ಚಮಚೆ ತಗೊಂಡು ಇವನ್ನ ಹಾಕ್ರಿ, ಅಂದ್ರೆ ಕೈಗೆ ಎಣ್ಣೆ ಸಿಡಿಯೋದಿಲ್ಲ. ಭಾಳ ಈಸಿಯಾಗಿ ಇವನ್ನ ಹಾಕ್ಬೋದು. ಮೊದಲ ಎಣ್ಣೆ ಕಡಕಾಗಿ ಬಿಸಿ ಮಾಡ್ರಿ, ಆಮೇಲೆ ಮೀಡಿಯಂ ಫ್ಲೇಮ್ನಾಗ ಇಟ್ಕೊಂಡು ಇವನ್ನ ಫ್ರೈ ಮಾಡಿ ತಗೋರಿ. ಹೈ ಫ್ಲೇಮ್ನಾಗಿಟ್ಟ ಇವನ್ನ ಫ್ರೈ ಮಾಡಿದ್ರೆ ಮ್ಯಾಲೆ ಸ್ವಲ್ಪ ಜಲ್ದಿನ ಕಲರ್ ಚೇಂಜ್ ಆಗ್ತಾವು, ಒಳಗಡೆ ಫ್ರೈ ಆಗಿರೋದಿಲ್ಲ. ಹಾಗಾಗಿ ಇವನ್ನ ಲೋ ಟು ಮೀಡಿಯಂ ಫ್ಲೇಮ್ನಾಗ ಫ್ರೈ ಮಾಡಿ ತಗೋಬೇಕು. ಈಗ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವು. ಎಣ್ಣೆ ಬಸ್ತು ಇವನ್ನ ತೆಗೆದಿಡ್ರಿ. ಉಳಿದಿರೋ ಎಲ್ಲನೂ ಇದೇ ರೀತಿ ಫ್ರೈ ಮಾಡಿ ತಗೊಳ್ಳೋಣ. ಇವನ್ನ ಫ್ರೈ ಮಾಡಿದಾದ್ಮೇಲೆ ನಾವು ಮುಂಚೆ ರೆಡಿ ಮಾಡಿಟ್ಕೊಂಡಿರುವಂಥ ಪಾಕದೊಳಗೆ ಇವನ್ನೆಲ್ಲನೂ ಹಾಕ್ರಿ. ಫ್ರೈ ಮಾಡ್ಕೊಂಡಿರುವಂಥ ಪದಾರ್ಥದೊಳಗೆ ಕರೆಕ್ಟಾಗಿ ಪಾಕ ಮಿಕ್ಸ್ ಆಗ್ಬೇಕು ನೋಡ್ರಿ. ಆ ರೀತಿ ಇವನ್ನ 1 ಸ್ಪೂನ್ ತಗೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ತಗೋರಿ. ಈಗ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 6ರಿಂದ 8 ಅವರ್ ಪಾಕ ಹಿರ್ಕೊಳಕ್ಕೆ ಬಿಡಬೇಕು. ನಾನು ಇದನ್ನು ಓವರ್ ನೈಟ್ ಪಾಕ ಹಿರ್ಕೊಳಕ್ಕೆ ಬಿಟ್ಟಿದ್ನಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಇವು ಎಷ್ಟು ಚಂದಾಗೆ ಪಾಕ ಹಿರ್ಕೊಂಡು ಎಷ್ಟು ಮಸ್ತಾಗಿ ಉಬ್ಬಿ ಬಂದವು. ಬರೀ 1 ಕಪ್ ರವಾ ಬಳಸಿ ಮಾಡಿರುವಂಥ ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.